ಹಾಂ 4 ಗಂಟೆಗೆ ಎದ್ದುಬಿಡ್ತೀನಿ ಡೈಲಿನ. 4 ಗಂಟೆಗೆ ಎದ್ದುಬಿಟ್ರೆ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ಬೋದು. ಇವಾಗ 4 ಗಂಟೆ ಆಗಿದೆ, ಎಲ್ಲ ಲೈಟ್ ಹಾಕ್ಕೊಂಡು ಒಳಗಡೆದೆಲ್ಲ ಕಸ ಹೊಡೆದ್ಬಿಟ್ಟು ಬೇಗ 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 ನಮ್ಮ ಮನೆ ಕೆಲಸ 1 ಗಂಟೆಲಿ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅಕ್ಕನ ಮನೇಲಿ 5 ಗಂಟೆಗೆ ಶಿಫ್ಟ್ ಆಗ್ತೀನಿ. ಅಕ್ಕನ ಮನೆಗೆ 5 ಗಂಟೆಗೆ ಶಿಫ್ಟ್ ಆಗಿ ಇವತ್ತು ಎಷ್ಟು ಬೇಗ ಕೆಲಸ ಮಾಡ್ತೀನಿ ಅಂದರೆ ಅಷ್ಟು ಬೇಗ 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 ಕೆಲಸ ಮಾಡಿಬಿಡ್ತೀನಿ. ಇನ್ಮೇಲೆ ಸ್ಟ್ರಾಂಗು, ಈ ಜೀವಿತ ಯಾವತ್ತಿದ್ರೂ ಸ್ಟ್ರಾಂಗ್ ಆಗಿರಬೇಕು, ಸ್ಟ್ರಾಂಗಾಗಿ ಕೆಲಸ ಮಾಡಬೇಕು. ಹಿಂಗೆ ಮಾತಾಡ್ತಾಳು ಎಲ್ಲ ಏನಂದ್ರು, ಇಷ್ಟೊಂದೆಲ್ಲ ಮಾತಾಡ್ತೀಯಾ, ಇಷ್ಟೊಂದೆಲ್ಲ ನಾ ಗಾಂಚಲಿ ಮಾಡ್ತೀಯಾ, ನೀನು ಕೆಲಸ ಮಾಡೋಕ್ಕಾಗಲ್ವಾ ಅಂತಂದರು. ಈ ಜೀವಿತ ಇನ್ಮೇಲಿಂದ ತುಂಬ ಸ್ಟ್ರಾಂಗ್ ಆಗ್ತಾಳೆ, ತುಂಬ ಕೆಲಸ ಮಾಡ್ತಾಳೆ. ಇನ್ಮೇಲಿಂದ ನೋಡಿ ಈ ಜೀವಿತ ಹೇಗಿರ್ತಾಳೆ ಅಂತ. ಅವ್ರು ನೋಡು 3 ಗಂಟೆಗೆ ಯಾವಾಗ ಕರೆಂಟ್ ಬರುತ್ತೋ ಅವಾಗೆಲ್ಲ ಹೋಗಿ ನೋಡ್ತಾ ಇರ್ತಾರೆ. ನೀರೆಲ್ಲನ ಎತ್ಕೊಂಡೋಯ್ತೋ ಇಲ್ಲೋ, ನೀರೆಲ್ಲ ಹೋಗ್ತಾ ಇದ್ದಾವೆ, ಎಲ್ಲ ನೀರು ಎತ್ತೋದೆಲ್ಲ ಮಾಡ್ತಾ ಇರ್ತಾರೆ. 3 ಗಂಟೆ ಕರೆಂಟ್ ಬಂದೈತೆ ಅಂತ ಪಾಪ ಹೋದವರು ಈಗ ಬರ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬ, ಪರವಾಗಿಲ್ವೇ? ಇದೇನಿದು? 4 ಗಂಟೆಗೆ ಇಷ್ಟು ಬೇಗ ಎದ್ದು ಈ ಥರ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಈ ಥರ ರೆಡಿಯಾಗಿ ಈ ಥರ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟಿದ್ಯಾ? ಯಾವ್ದೇವ್ರು ಬುದ್ಧಿ ಕೊಡ್ತೋ ಇವತ್ತು? ನೋಡಿದ್ರೆ 7 ಗಂಟೆವರೆಗೂ ಮಲ್ಕೊಳ್ತಾ ಇದ್ದಾಳು, ಇವತ್ತಿನ 4 ಗಂಟೆಗೆ ಎದ್ಬಿಟ್ಟಿದೆಯಲ್ಲ ಜೀವಿತ. ಮಲ್ಕೊಂಡಿದ್ರೆ ಕೆಲಸ ಆಗಲ್ಲ, ಪಟ 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 ಎದ್ದೇಳ್ತಾ ಇರಬೇಕು, ಪಟ ಪಟ ಕೆಲಸ ಮಾಡ್ತಾ ಇರಬೇಕು, ಸಂಬಳ ತಗೊಳ್ತಾ ಇರಬೇಕು. ನನಗೆ ಕೆಲಸ ಮಾಡಬೇಕು ಅನ್ನೋ ಅಷ್ಟು ಬುದ್ಧಿ ಬಂದೈತೆ. ಕೆಲಸ ಮಾಡ್ತಾ ಇರಬೇಕು, ನಾವು ಸಂಬಳ ಇಸ್ಕೋಬೇಕು ಅವ್ರ ಹತ್ರ, ಪಟ 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 ಕೆಲಸ ಆಗಬೇಕು ಅಂತ. ಇವತ್ತಿಂದ ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ತುಂಬ ಸ್ಟ್ರಾಂಗ್ ಈ ಜೀವಿತ. ಬೇಗ ಬೇಗ ಇವತ್ತಿನ ಕೆಲಸ ಎಲ್ಲ ಮಾಡಿಬಿಡ್ತೀನಿ. 4 ಗಂಟೆಗೆ ಎದ್ಬಿಟ್ರೆ 1 ಗಂಟೆ ಒಳಗೆ ನಮ್ಮ ಮನೇದು ಏನಿದ್ರು ಕೆಲಸನ ನಮ್ಮ ಮನೆಗೆ ಕೆಲಸ ಮುಗಿಸ್ಬಿಡ್ತೀನಿ. ನಮ್ಮ ಮನೆಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅಕ್ಕನ ಮನೆಗೆ ಶಿಫ್ಟ್ ಆಗ್ತೀನಿ. ಅಕ್ಕನ ಮನೆಗೆ ಶಿಫ್ಟ್ ಆಗಿಬಿಟ್ಟು ಆಮೇಲೆ ಅಲ್ಲಿ ಕಸ ಹೊಡೆದು ಅವ್ರು ಎದ್ದೋಳು ಅಷ್ಟೊತ್ತಿಗೆ ಅವ್ರು 6 ಗಂಟೆಗೆ ಎದ್ದೇಳ್ತಾರೆ. ಅವ್ರು ಎದ್ದೋಳು ಅಷ್ಟೊತ್ತಿಗೆ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿರ್ಬೇಕು ಅವ್ರಿಗೆ. ಆ ಥರ ಎಲ್ಲ ಮಾಡಬೇಕು. ಇವತ್ತು ಬೇಗ ಬೇಗ ಪಟ ಪಟ ಕೆಲಸಗಳು ಆಗ್ತವೆ. ಈ ಬುದ್ಧಿ ದಿನ ಇರಬೇಕು, ಇವತ್ತೊಂದಿನದ ಮಾತ್ರಕ್ಕಲ್ಲ, ಇದು ಡೈಲಿ ಇದ್ದರೆ ಮಾತ್ರ. ಒಂದು ದಿವಸ 4 ಗಂಟೆಗೆ ಎದ್ದರೆ ನಮ್ಮ ಜೀವನ ಆಗೋಗ್ಬಿಡಲ್ಲ. ಡೈಲಿ 4 ಗಂಟೆಗೆ ಎದ್ದೇಳಬೇಕು. ಬೇಡ 4 ಗಂಟೆಗೆ ಎದ್ದೊಳಕ್ಕಾಗಲಿಲ್ಲ, ಬೇಡ 5 ಗಂಟೆಗೆ ಎದ್ದೋ. 5 ಗಂಟೆ ಪಟ್ಟನಂಗೆ ನಾವು ಸೂರ್ಯ ಹುಟ್ಟೋದ್ರೊಳಗಾಗಿನ ಎದ್ದೊಳ್ಬಿಡ್ಬೇಕು. ಎದ್ರೇ ನಮ್ಮ ಕೆಲಸಗಳು ಬೇಗ ಬೇಗ ಪಟ 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 ಆಗ್ಬಿಡ್ತವೆ. ಹಿಂಗೆ ಆಗ್ತವೆ ಅಂದರೆ ಅವತ್ತಿನ ಕೆಲಸ ನಿಜವಾಗ್ಲೂ ಮೈಂಡೂ ಚೆನ್ನಾಗಿರುತ್ತೆ, ನಮ್ಮ ಕೆಲಸಗಳು ಹಾಗೆ ಆಗ್ತವೆ. ಇವತ್ತೇನೋ ಒಂಥರ ನನಗೂ ಹಂಗೆ ಅನ್ನಿಸ್ತೈತೆ, ಬೇಗ ಎದ್ದೊಳೋದ್ರಿಂದ ಎಷ್ಟು ಬೇಗ ಕೆಲಸಗಳು ಆಗ್ತವೆ ಅಂತ. ಅದಕ್ಕೆ ಇವಾಗ ನಾನು 4 ಗಂಟೆಗೆ ಡೈಲಿ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ನಾನು ಡೈಲಿ ಎದ್ದು ಬಿಡ್ತೀನಿ, ಕೆಲಸ ಮಾಡ್ತೀನಿ ಇನ್ಮೇಲಿಂದಾನ. ಇನ್ಮೇಲೆ ನಾನು ಯಾವತ್ತೂ ಗೋಳಾಡಕ್ಕೆ ಹೋಗಲ್ಲ. ಸುಮ್ಮನೆ ಗೋಳಾಡ್ಕೊಂಡು ಅಲ್ಲೂ ಇಲ್ಲೂ ಹಾರಾಡ್ಕೊಂಡು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಕೆಲಸ ಮಾಡಿ ಕಾಯಕವೇ ಕೈಲಾಸ ಅಂತ ಯಾಕೆ ಕೇಳವ್ರೆ. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು ಅಂತ. ಅದಕ್ಕೆ ನೀನು ನನಗೆ ಮನೆ ಕೆಲಸನೇ ಕೆಲಸ ಅಲ್ವಾ. ಒಟ್ಟಿನಲ್ಲಿ ಯಾವ ಕೆಲಸನೇ ಆಗಲಿ ನಾವು ಶ್ರದ್ಧೆಯಿಂದ ಮಾಡಬೇಕಂತೆ. ಮನೆ ಕೆಲಸನೇ ಆಗಲಿ ಯಾವ ಕೆಲಸನೇ ಆಗಲಿ, ನಮ್ಗೆ ದೇವ್ರು ಯಾವುದಾದ್ರೂ ಒಂದು ಕೆಲಸ ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ನಾವು ಭಯ ಭಕ್ತಿಯಿಂದ ಮಾಡಿದ್ರೆ ಯಾವತ್ತೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ನನಗೊಂದು ನಂಬಿಕೆ ಅನ್ನೋದು ಬಂದೈತಿ. ಈಗೆಲ್ಲ ಯೋಚನೆ ಮಾಡ್ತೀನಿ, ಅರ್ಥಪೂರ್ಣವಾಗಿರೋ ಹಾಡುಗಳೆಲ್ಲ ಕೇಳ್ತೀನಿ. ಎಲ್ಲ ಕೇಳೋದ್ರಿಂದ ನನಗೊಂಥರ ಮನಸ್ಸಿಗೆ ಸಮಾಧಾನ ಆಗೈತೆ. ಒಂಥರ ಒಟ್ಟಿನಲ್ಲಿ ನಾವು ಮಾಡೋ ಕೆಲಸದಲ್ಲಿ ದೇವರು ನುಡುಕಬೇಕು. ಆವಾಗ ದೇವರು ಎಲ್ಲೋ ಒಂದು ಕಡೆಗೆ ನಮಗೆ ಪ್ರತಿಫಲ ಫಲ ಅನ್ನೋದು ಕೊಡ್ತಾನೆ ಅಂತ ನನಗೊಂದು ನಂಬಿಕೆ ಬಂದಿದೆ. ನಿಜವಾಗ್ಲೂ ತುಂಬ ನಂಬಿಕೆ ಬಂದಿದೆ ಸಂತು. ಇವತ್ತಿಂದ ನಾನು ತುಂಬ ಸ್ಟ್ರಾಂಗ್ ಆಗ್ತೀನಿ ಸಂತು, ತುಂಬ ಸ್ಟ್ರಾಂಗ್ ಆಗ್ತೀನಿ. ನೀನು ಎಷ್ಟು ಸ್ಟ್ರಾಂಗ್ ಆಗ್ತೀಯೋ ಜೀವಿತ ಅಷ್ಟೇ ನಿನಗೆ ಒಳ್ಳೆಯದು, ನಿಜ ಒಳ್ಳೆಯದು. ನೀನು ಸ್ಟ್ರಾಂಗ್ ಆದಷ್ಟು ನೀನು ಅಷ್ಟೇ ಚೆನ್ನಾಗಿರ್ತೀಯ, ನಿನ್ನ ಜೀವನದಲ್ಲಿ ತುಂಬ ಮುಂದೆ ಬರ್ತೀಯ. ಯಾವತ್ತೂ ನಾವು ಕುಗ್ಗಬಾರ್ದು, ನನ್ನ ಕೈಲಿ ಆಗಲ್ಲಪ್ಪ ಅನ್ನೋ ಥರ ಮಾಡಬಾರ್ದು. ಮನೆ ಕೆಲಸ ಮಾಡೋಕ್ಕೇನಮ್ಮ, ಮನೆ ಕೆಲಸ ಮಾಡಿಕೊಂಡು ಇರೋದಕ್ಕೇನಮ್ಮ, ಸಂಬಳ ಕೊಡ್ತಾರಲ್ಲ ಅವರು, ಒಳ್ಳೆ ಕೆಲಸ ಜೀವಿತ. ಈಗ ನೀನು ಬಿಟ್ಟು ಬಂದಿದ್ಯಾ, ನಿನ್ನ ಎಲ್ಲೋದ್ರೂ ಇಷ್ಟೇ ಆರಾಮಾಗಿ ನೀನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗು, ನಾನು ಹೊಲ್ದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. 20-25 ಸಾವಿರ ಸ್ಯಾಲ್ರಿ ಸಿಗುತ್ತೆ ಇಬ್ಬರಿಗೂ. ನಿನ್ಗೊಂದು 20 ಸಾವಿರ ಅಂತ ಖಂಡಿತ ಕೊಡ್ತಾರೆ. ಬೆಳಗ್ಗೆ ಸಾಯಂಕಾಲ 3 ಟೈಮು ನಮ್ಮದು ಊಟ ತಿಂಡಿ ಎಲ್ಲ ಅಲ್ಲೇ ಆಗುತ್ತೆ. ನಾವು ದುಡಿಯೋ ದುಡ್ಡು ಆರಾಮಾಗಿ ಉಳಿಸ್ಕೋಬೋದು. ಇಂಥ ಮನೆ ಸಿಕ್ಕಿರೋದು ನಮ್ಮ ಪುಣ್ಯ ಜೀವಿತ. ಸಂತು, ಇನ್ಮೇಲಿಂದ ನಿನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂತೀನಿ. ಬೇಗ ಬೇಗ ಎಲ್ಲ ಕೆಲಸ ಮಾಡ್ತೀನಿ. ಡೈಲಿ 4 ಗಂಟೆಗೆ ನನ್ನ ರೊಟೀನ್ ಶುರುವಾಗುತ್ತೆ. ರಾತ್ರಿ 10 ಗಂಟೆವರೆಗೂ ಏನಿದೆ ಅಕ್ಕನ ಮನೇಲಿ ಕೆಲಸ ಏನಿದೆ ಅಲ್ಲೇ ಎಲ್ಲ ಮುಗಿಸ್ಕೊಂಡು ಡೈಲಿ ಬೇಗ ಬೇಗ ಪಟ ಕೆಲಸಗಳು ಮಾಡ್ತೀನಿ. ಇಲ್ಲ ನಾನು ಇನ್ಮೇಲಿಂದ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎದ್ದೇ ಇರ್ತೀನಿ. ಏನಾದರೂ ಮಧ್ಯಾಹ್ನ ಟೈಮ್ ಏನಾದರೂ ಸ್ವಲ್ಪ ಟೈಮ್ ಅನ್ನೋದು ಸಿಕ್ಕರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ, ಆವಾಗ ಮಲ್ಕೊಳ್ತೀನಿ. ಆಯ್ತು ಸಂತು, ಇನ್ಮೇಲೆ ಬೇಗ ಪಟ ಕೆಲಸಗಳೆಲ್ಲ ಶುರುವಾಗ್ತವೆ. ಯಾವಾಗಲೂ ಶುರು ಮಾಡ್ತೀನಿ ಇನ್ಮೇಲಿಂದ. ಫಾಸ್ಟ್ ಈ ಜೀವಿತ ಇನ್ಮೇಲಿಂದ ತುಂಬ ಫಾಸ್ಟಾಗಿ ಹೋಗ್ತಾ ಇರ್ತಾಳೆ. ಸರಿ ಆಯಿತು, ನೀನು ಹಿಂಗಿರೋದ್ರಿಂದ ನನಗೂ ಎಷ್ಟೋ ಸ್ವಲ್ಪ ಖುಷಿ ಆಗ್ತೈತೆ ಜೀವಿತ. ನೀನು ಹಿಂಗೆ ಮಾತಾಡಿಕೊಂಡು ಹಿಂಗೆಲ್ಲ ನಗ್ನಗ್ತಾ ಚೆನ್ನಾಗಿರೋದ್ರಿಂದ ನನಗೂ ಖುಷಿ ಆಗ್ತೈತೆ. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಅದಕ್ಕೇ ನೀನು ಯಾವಾಗಲೂ ಚೆನ್ನಾಗಿರೋದಕ್ಕೆ ಟ್ರೈ ಮಾಡು, ನಾನು ಚೆನ್ನಾಗಿರ್ತೀನಿ. ಆಯಿತು ಸಂತು, ಡನ್.
ದನಿ ಪಾಪ ಪಾಪ ಏಯ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಅಷ್ಟು ನನಗೆ ಹೊಟ್ಟೆ ನೋವು ಅಂತ ಇದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಅಂದ್ರೂ ನೋಡಿ ಇಬ್ರು ಗಂಡ ಹೆಂಡ್ತಿ ಹೆಂಗೆ ಮನಿಕೊಂಡವ್ರೆ. ನಾನು ಇಷ್ಟೊಂದೆಲ್ಲ ಎದ್ದು ಹೊರಕು ಓಡಾಡ್ತಾ ಇದ್ದೀನಿ. ಸ್ವಲ್ಪನಾದ್ರೂ ನನ್ನ ಬಗ್ಗೆ ಏನೇನು ಚಿಂತೆ ಮಾಡ್ತಾ ಇದ್ದಾರೆ ನೋಡು. ಇಬ್ರು ಹೆಂಗೆ ಮನಿಕೊಂಡವ್ರೆ. ಇನ್ನೆಲ್ಲ ಮನ್ಕೊಂತೀಯ ನಿನ್ನ ಕಾಟಕ್ಕೆ? ಬರೀ ಅವಾಗಿಂದ ಒಂದು 25 ಸತಿ ಓಡಾಡೋದು, ಕೆಮ್ಮೋದು ಹಿಂಗೆಲ್ಲ ಮಾಡ್ತಾ ಇದೆಯಾ? ನಿದ್ದೆನೇ ಬರ್ತಾ ಇಲ್ಲ ನನಗೆ. ಅಲ್ಲ ಈಗ ಒಳ್ಳೆ ನಿದ್ದೆ ಬಿಡೋ ಟೈಮು, ಇಂಥ ಟೈಮಾಗೆ ಬಂದು ನೋಡಿ ಎಷ್ಟು ನೀನು ಟಾರ್ಚರ್ ಕೊಡ್ತಾ ಇದ್ದೀಯಾ. ಅಯ್ಯೋ ಅಲ್ಲ ನಾ ಮಲ್ಕೋಬೇಕಾ ಬೇಡವಾ ಹೇಳಮ್ಮ ನೀನು? ಆಸ್ಪತ್ರೆಗೆ ಕರ್ಕೊಂಡೋಗಿ ಬರ್ರಿ. ರಾತ್ರಿ ಎಲ್ಲ ನನಗೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ಹೆಂಗೆ ಕರ್ಕೊಂಡೋಗೋಣ? ನಮ್ಮ ತಾಗ ಏನೈತೆ ಕರ್ಕೊಂಡೋಗಕ್ಕೆ? ಅಲ್ಲ ನೀನೇ ನೋಡಿದ್ಯಾ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಗೊತ್ತೇ ಐತೆ ಕಣತೆ ನಿನಗೆ. ಗೊತ್ತಿದ್ದು ಕೊಟ್ಟನು ನೀನು ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡೋಗ್ರಿ ಅಂತ ತಲೆ ತಿಂತಿ ಹಂಗೇನೆ. ಅಯ್ಯೋ ನೀನು ರಾತ್ರಿ ಎಲ್ಲನ ಹಿಂಗೆಲ್ಲ ಓಡಾಡೋದು, ಎದ್ದು ಕೆಮ್ಮೋದು ಹಂಗೆಲ್ಲ ಮಾಡ್ತಾ ಇದ್ರೆ ನಮಗೆ ನಿದ್ದೆ ಬರಲ್ಲ. ನಿನ್ನೆ ಸಲುವಾಗಿ ನಾವು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಬೆಳಗಿನ ಜಾವ ಸ್ವಲ್ಪ ಇವಾಗಾದರೂ ನಿದ್ದೆ ಬರೋದು. ಇವಾಗ ಎದ್ದು ಕುಕ್ಕಂಡು ಸುಮ್ಮನೆ ಮಾತಾಡ್ತಿದ್ಯಾ. ನಾವು ನಿದ್ದೆ ಮಾಡಬೇಕೋ ಬೇಡವಾ ಹೇಳು? ನಿದ್ದೆ ಮಾಡಬೇಕೋ ಬೇಡವಾ ನಾವು? ಈಗ ನಿದ್ದೆ ಗೊತ್ತಿಲ್ಲಲ್ಲ ಮತ್ತೆ ಏನು ಮಾಡೋಣ? ಮತ್ತು ನಮ್ಮನ್ನು ಯಾರು ನೋಡ್ತಾರೆ, ಯಾರು ತೋರಿಸ್ತಾರೆ? ನಾವೆಲ್ಲ ನಿಮ್ಮ ಕಷ್ಟಕ್ಕೆ ಆಗಿದ್ದೀವಲ್ಲ, ನೀವು ಅದನ್ನ ನೆನೆಸ್ಕೊಂತೀರಿ. ಅದನ್ನು ನೀನು ಒಂದು ದಿವಸ ನಾನು ನೆನೆಸ್ಕೊಂತಿಲ್ವಲ್ಲೇ? ಅಲ್ಲ ಕಷ್ಟಕ್ಕೆ ಆಗ್ತಾ ಇದ್ದಾರೆ. ನಮ್ಮ ಅತ್ತೆ ಆಗಿತ್ತಲ್ಲ ನನ್ನ ಕಷ್ಟಕ್ಕೆ, ಇವತ್ತು ನಮ್ಮ ಅತ್ತೆ ಕಷ್ಟಕ್ಕೆ ನಾನು ಆಗಬೇಕು ಅಂಬೋದೊಂದು ಇಷ್ಟ ನಮ್ಮ ಮನಸ್ಸೈತೆ ನಿನಗೆ? ಅವೆಲ್ಲ ನನಗೆ ಹೇಳ್ಬಿಡತ್ತೆ, ಅದೆಲ್ಲ ಹೇಳ್ಬೇಡ ನೀನು. ಹಳೇದು ಏನಿದ್ರು ನನ್ನ ಹತ್ರ ಹಳೇದು ಏನು ಮಾತಾಡಬೇಡ. ಇವಾಗಿಂದ ಏನಿದೆ ಪ್ರೆಸೆಂಟ್ ಇದನ್ನು ಮಾತಾಡು, ಸರಿನಾ? ಹಳೇದು ಏನು ಮಾತಾಡಬೇಡ ನನ್ನ ಹತ್ರ. ಅದು ನಾನೆಲ್ಲ ಮರ್ತು ಬಿಟ್ಟಿದ್ದೀನಿ. ಈಗ ನೀನು ನಮಗೆ ತೊಂದರೆ ಕೊಡಬೇಡ. ಇಲ್ಲ ನೀನು ನಿದ್ದೆ ಬರಲಿಲ್ವಾ? ಹೊರಗೆ ಹೋಗಿ ಮನೆ ಕಷಕ್ಕೆ ಎಲ್ಲ ಜನ ಹೊರಗೆ ಹೋಗಿ ಮನೆಕಂತಾರೆ. ಹೊರಗೆ ಮನೆಕಮ್ಮೋದು ಇಲ್ಲ. ಒಳಗೆ ಮನೆಕಂಡು ಏನು ನಮಗೆ ಕಾಟ ಕೊಡ್ತೀಯ? ಯಪ್ಪ ಇಷ್ಟೊಂದು ಕಾಟ ಕೊಟ್ಟರೆ ಹೆಂಗೆ? ನಮಗೆ ನಿದ್ದೆ ಆಗಬೇಕು. ನಿದ್ದೆ ಆಗಲಿಲ್ಲ ಅಂತಂದರೆ ನನಗೆ ಭಾಳ ಸಿಟ್ಟು ಬರುತ್ತೆ. ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಮತ್ತು ಬೆಳಗಿನ ಜಾವ ನನಗೆ ನಿದ್ದೆ ಬರುತ್ತೆ, ಎದ್ದೊಳಕ್ಕಾಗಲ್ಲ. ಮತ್ತು ಭಾಳ ಕಷ್ಟ ಆಗ್ಬಿಡುತ್ತೆ. ಇವ್ರು ಬೇರೆ ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ತಿರ್ತಾರೆ, ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಅದು ಬೇರೆ ಕಿವಿ ಒಲೆ ಕಳ್ಕೊಂಡಿದ್ದೀನಿ ಅಂತೇಳಿ ನನಗೆ ಸ್ವಲ್ಪ ರಾತ್ರಿ 12 ಗಂಟೆವರೆಗೂ ನಿದ್ದೆ ಬರೋಲ್ಲ. ನನಗೆ 12 ಗಂಟೆ ಮೇಲೇ ನಿದ್ದೆ ಬರೋದು. ಅಂಥ ಟೈಮ್ನಾಗ ನೀನು ಇವಾಗ ಹಿಂಗೆ ಮಾಡಿಬಿಟ್ರೆ ನನಗೆ ನಿದ್ದೆ ಬೇರೆ ಒಂದು ವಾರದಿಂದ ಸರಿಯಾಗಿ ಆಗಿಲ್ಲ. ಕಿವಿ ಒಲೆ ಕಳೆದೋದು ಅಂತ ಒಂದು ವಾರದಿಂದ ನಾನು ನಿದ್ದೆ ಮಾಡಿಲ್ಲ. ಅದು ಸಿಟ್ಟು ನನಗೆ ನಿಜವಾಗ್ಲೂ ಸಖತ್ತು ಸಿಟ್ಟು ಬರುತ್ತೆ. ಸುಮ್ಮನೆ ಇದ್ದರೆ ಸರಿ ನೋಡು, ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಸುಮ್ಮನೆ ಇದ್ಬಿಡು. ನೀನು ಯಾವುದಾಗಲಿ ನೀನು ಸುಮ್ಮನೆ ಇರೋದು ಕಲಿ. ಅಲ್ಲ ಕಣೆ, ಸುಮ್ಮನಿರು ಅಂತಂದ್ರೆ ಅದು ಹೆಂಗೆ ಸುಮ್ಮನಿರೋಕ್ಕಾಗುತ್ತೆ? ನಾನು ವೀಕೆಂಡು ನಾನು ಚೆನ್ನಾಗಿದ್ದಿದ್ರೆ ಹೇಳಿಸ್ಕೊಂತಿದ್ನೆ. ನಾನೇ ಸುಮ್ಮನೆ ಇದು ಮಾಡ್ತೀನಿ. ಚೆನ್ನಾಗಿದ್ರಲ್ಲ ನಾನು ಏನಾನ ಸುಮ್ಮನಿದ್ರೆ ನಾನು ಯಾವತ್ತೂ ಚೆನ್ನಾಗಿದ್ರೆ ನಾನು ನಾಟಕ ಆಡೋಕೆ ಹೋಗಲ್ಲ. ನಾನು ಚೆನ್ನಾಗಿರ್ಬೇಕು ಅಂಬೋದೇ ಇರೋದು ನನಗೂ ಮನಸ್ಸಿಗೆ. ಅದೇನು ಚೆನ್ನಾಗಿರ್ತೀಯೋ ಏನೋ. ಅಯ್ಯೋ ನನಗಂತೂ ಒಂದು ಗೊತ್ತಿಲ್ಲ. ನೀನು ಯಾವಾಗಲೂ ಹಿಂಗೇನೆ ನಮಗೆ ನಿದ್ದೆ ಕೊಡ್ದಂಗೆ ಈ ರೀತಿ ಕಾಟ ಕೊಡ್ತಾ ಇದ್ರೆ ಹೆಂಗೆ? ನಾವೇನೇನು ಸುಮ್ಮನೆ ಹೇಳಲ್ಲ, ಇರೋದನ್ನೇ ಹೇಳ್ತಾ ಇರೋದು. ನಾನು ನಂಬಲ್ವಲ್ಲ ನೀನು. ಹೆಂಗೆ ನಂಬ್ತಾರಪ್ಪ? ನೀನು ಇಷ್ಟೊತ್ತು ವಾದ ಮಾಡಬೇಡ. ಯಾಕಂದರೆ ಈಗ 4 ಗಂಟೆ 4:15 ಟೈಮು ಬೆಳಗಿನ ಜಾವ ಎಲ್ಲ ಮಲ್ಕೊಂಡಿರ್ತಾರೆ. ಸುಮ್ಮನೆ ಏನಕ್ಕೆ ಬಾಯ್ ಮಾಡಿದ್ರೆ ಯಪ್ಪ ಇಷ್ಟೊತ್ತಿನಾಗ ಏನಕ್ಕೆ ಇವ್ರ ಮನೇಲಿ ಹಿಂಗೆ ಬಾಯ್ ಮಾಡ್ತಾರೆ ಅಂತಾರೆ. ಎದ್ದು ಹೊರಕ್ಕೆ ಹೋಗು. ನಮ್ಮ ಮನೆ ಕಂಪ್ತಿ ಬೆಳಗ್ಗೆ 6:30 7 ಗಂಟೆವರೆಗೂ ಆದರೂ ಸ್ವಲ್ಪ ನಿದ್ದೆ ಮಾಡ್ತೀವಿ. ಎದ್ದೋಗತ್ತೆ ಹೊರಕ್ಕೆ. ಎದ್ದೋಗು ನೋಡು. ನಾನೇನಿಲ್ಲ ಮತ್ತೆ ನಾವು ನಿದ್ದೆ ಮಾಡ್ಬೇಕು. ನಿದ್ದೆ ಆಗಿಲ್ಲ ನನಗೆ, ಎದ್ದೋಗು ಮನೆಯಿಂದ ಆಚೆಗೆ. ನನಗೆ ನಿಜವಾಗ್ಲೂ ಇನ್ನೂ ಕಡಿಮೆ ಆಗಿಲ್ಲ ನೋವು, ತುಂಬ ಹೊಟ್ಟೆ ನೋವು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಆದರೆ ಇವಳು ನಿದ್ದೆ ಮಾಡ್ದಿಲ್ಲೋದಕ್ಕೆ ನಮಗೂ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂದರೆ ದುಡ್ಡಿಲ್ಲ ಅಂತ ಹೇಳ್ತಾವ್ರೆ. ಏನು ಮಾಡಬೇಕು ಏನೋ ಅಂತವ್ರ ಮನೆಯವರು ಆಗ್ತಿಲ್ಲ ನನ್ನ ಕಷ್ಟಕ್ಕೆ. ಇವಾಗ ಈ ಕಡೆ ನನ್ನ ಸಣ್ಣ ಮಗನೂ ಆಗ್ತಾಯಿಲ್ಲ. ಏನು ಮಾಡೋದು? ಅದಕ್ಕೆ ಮತ್ತೆ ಎಲ್ಲಿ ನಾವು ನೆಮ್ಮದಿಯಾಗಿರ್ತೀವ ಅಲ್ಲೇ ನೆಮ್ಮದಿಯಾಗಿದ್ದು ಬಿಡಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಅಂತೇಳಿ ನಾವು ಹೋಗ್ತಿದ್ರೆ ಹಿಂಗೆ ನೋಡ್ರಿ. ಆಮೇಲೆ ಯಾರೂ ಆಗಲ್ಲ. ನಾನೇನೋ ನಂಬ್ಕೊಂಡು ಇವ್ರು ನಂಬ್ಕೊಂಡು ಏನೋ ಬಿಡತ್ತ ಇವ್ರದ್ದು ಏನೈತಾರೆ ಹೆಂಗೋ ಚೆನ್ನಾಗಿದ್ದಾರೆ. ಅವರಿಬ್ರಿಗೂ ಅಪಾಯಿಂಟ್ ಆಗೈತೆ ಕೆಲಸ, ಒಳ್ಳೆ ಸಂಬಳ ದುಡಿತಾರೆ. ಇವ್ರಿಗೊಂದಿಟ್ಟು ಸಪೋರ್ಟ್ ಮಾಡಬೇಕು ಅಂತ ನಾನು ಎಷ್ಟು ಏನೋ ಒಂದು ಒಳ್ಳೆ ತಂದಿಂದ ಒಳ್ಳೆಯದು ಯೋಚನೆ ಮಾಡ್ಕೊಂಬಂದರೆ ಇವ್ರು ಯಾವ ಥರ ಇದು ಮಾಡ್ತಾರೆ ನೋಡಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.